ಟ್ರಂಪ್ ಅವರ ನಿರ್ಧಾರವನ್ನ ಇಸ್ರೇಲ್ ಕೂಡ ಈಗ ಒಪ್ಪಿಕೊಂಡಿದೆ. 2 ವಾರ ದಾಳಿ ಮಾಡೋದಕ್ಕೆ ಇರುವಂತ ನಿರ್ಧಾರವನ್ನು ಇಸ್ರೇಲ್ ತೆಗೆದುಕೊಂಡಿದೆ. ಇರಾನ್ನ ಅಣ್ವಸ್ತ್ರ ಬೆದರಿಕೆ ತಡೆಯೋ ಅಮೆರಿಕದ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದೆ ಅಂತ ಇಸ್ರೇಲ್ ಹೇಳಿದೆ. ಆದರೆ ಕದನ ವಿರಾಮ ಲೆಬನಾನ್ಗೆ ಅನ್ವಯಿಸಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಇರಾನ್ ವಿರುದ್ಧ ದಾಳಿ ಮಾಡಲ್ಲ, ಆದರೆ ಈ ಕದನ ವಿರಾಮ ಪಕ್ಕದ ಲೆಬನಾನ್ಗೆ, ಇಸ್ರೇಲ್ನ ಪಕ್ಕದಲ್ಲಿರುವಂಥ ಲೆಬನಾನ್ಗೆ ಅನ್ವಯ ಆಗೋದಿಲ್ಲ. ಲೆಬನಾನ್ನಲ್ಲಿ ಇರಾನ್ ಪ್ರೇರಿತ, ಇರಾನ್ ಬೆಂಬಲಿತ ಬಂಡುಕೋರರ ಗುಂಪು ಹೆಜ್ಬುಲ್ಲಾ, ಈ ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ಏನಿದೆ ಅದು ನಿಲ್ಲಲ್ಲ ಅನ್ನುವಂಥ ಸೂಚನೆಯನ್ನ ಇಸ್ರೇಲ್ನ ಪ್ರಧಾನಿ ಕೊಟ್ಟಿದ್ದಾರೆ. ಲೆಬನಾನ್ ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ ಅಂತ. ಮೀಡಿಯೇಟರ್ ಕೆಲಸ ಮಾಡಿದಂಥ ಪಾಕಿಸ್ತಾನ ಹೇಳ್ತಿದೆ ಇನ್ಕ್ಲೂಡಿಂಗ್ ಲೆಬನಾನ್ ಅಂತ. ಈ ಕದನ ವಿರಾಮ ಲೆಬನಾನ್ ಸೇರಿ ಇರಾನಿಗೆ ಅಪ್ಲೈ ಆಗುತ್ತೆ ಅಂತ ಪಾಕಿಸ್ತಾನ ಹೇಳಿದರೆ, ಇಸ್ರೇಲ್ ಪ್ರಧಾನಿ ಹೇಳ್ತಿದ್ದಾರೆ ನೋ, ಕದನ ವಿರಾಮ ಇರಾನಿಗೆ ಸೀಮಿತವಾಗಿ, ಲೆಬನಾನಿಗೆ ಇದು ಅನ್ವಯ ಆಗಲ್ಲ. ಲೆಬನಾನ್ ಮೇಲೆ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ದಕ್ಷಿಣ ಲೆಬನಾನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಿದೆ. ಜೊತೆಗೆ ಲೆಬನಾನ್ನ ರಾಜಧಾನಿ ಬೈರೋತ್ನ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇದು ಮುಂದುವರಿಯುತ್ತೆ ಎನ್ನುವಂಥ ಮುನ್ಸೂಚನೆಯನ್ನ ಬೆಂಜಮಿನ್ ನೆತನ್ಯಾಹು ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.